ವೆಜಿಟೇಬಲ್ ಬಿರಿಯಾನಿ ಮಾಡತ್ತೇನೆ. ಸ್ವಲ್ಪ ಎಣ್ಣೆ ತುಪ್ಪ ಹಾಕೇನೆ. ಇದೆಲ್ಲ ಮಸಾಲ, ಕಡಿ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಅವೆಲ್ಲ ಅದಾವು. ಪಲಾವ್ ಎಲೆದು ಇಲ್ಲಿ ಇಡ್ಲಿ ಹಿಟ್ಟನ್ನು ಅಷ್ಟಕ್ಕೆ. ಆಮೇಲೆ ಮಸಾಲೆ ರುಬ್ಕೊಂಡೇನು ಪಲಾವ್ ಸಲುವಾಗಿ. ಆಮೇಲೆ ಇದು ಕೊಬ್ಬರಿ ಚಟ್ನಿನೂ ರೆಡಿ ಮಾಡಿ ಇಟ್ಕೊಂಡೇನೆ ಇಡ್ಲಿ ಜೋಡಿ. ರವಿ ಒಂದು ಕರಿಬೇವು ಕಟ್ಟಿಂಗ್ ಕೂಡ ಫ್ರೆಶ್ ಆಗಿಂದ. ರವಿಗಿಲ್ಲ, ಸ್ಕೂಲ್ ಐತಿ. ಇಲ್ಲಾಂದ್ರೆ ನಾನು ಬೆಳಗ್ಗೆ ಮಾಡೋಕ್ಕಿಂತ ಇವತ್ತು ಮಳೆ ಬರತ್ತಿತ್ತು. ಮಳೆ ನೋಡಿ ಮತ್ತು ಪುದೀನ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಒಂದು ಸ್ವಲ್ಪ ಪುದೀನ ಸೋಸಿಟ್ಕೊಂಡೇನೆ ತೊಳಿತೀನಿ. ಸ್ವಲ್ಪ ಲೈಟ್ ಹಾಕ್ರವಿ. ಉಪ್ಪು ಹಾಕ್ತೀನಿ. ಈಗ ಹಾಕ್ತೀನಿ. ಧನಿಯಾ ಪುಡಿ ಹಾಕ್ತೀನಿ. ಅಕ್ಕಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಇದು 1.5 ಗ್ಲಾಸಿಗೆ 2.5 ಅಷ್ಟು ಹಾಕ್ತೀವಿ. ಸ್ವಲ್ಪ ಕಡಿಮೆ ಹಾಕಿದ್ರೆ ಉದುರು ಹಾಕ್ಬೇಕು. ಉಪ್ಪು, ಖಾರ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಿಬಿಡ್ತೇನೆ. ಇಡ್ಲಿ ಹುಡುಗರು ಎಲ್ಲ ಹಾಕ್ಬಿಡ್ತೇನೆ. ವೆಜ್ ಬಿರಿಯಾನಿ ರೆಡಿ ಆಗೈತಿ ನೋಡಿರಿ. ಎಷ್ಟು ಚಲೋ ಉದುರು ವೆಜ್ ಬಿರಿಯಾನಿ ರೆಡಿ ಆಗೈತಿ. ಎಷ್ಟು ಚಲೋ ಉದುರು ಆಗೈತಿ. ಇದು ಬಿರಿಯಾನಿ ಯಾವಾಗೂ ಹಿಂಗೆ ತಿರುವಾಡಿನ ಹಾಕ್ಬೇಕು. ಇಲ್ಲಾಂದ್ರೆ ಅದು ಮ್ಯಾಲೆ ಮಸಾಲೆ ಇದ್ದದ ಮ್ಯಾಲೆ ಉಳಬಿಡ್ತೈತಿ. ಇವ್ರಿಗೆ ಬಾಕ್ಸಿಗೆ ಹಾಕ್ಬಿಡ್ತೇನೆ. ಇವ್ರು 2 ಬಾಕ್ಸಿಗೆ ಮಸ್ತಾಗೈತೆ. ಇದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕ್ತೀನಿ. ಡಬ್ಬಿ ರೆಡಿ ಮಾಡೇನಿ. ಇದ್ರಾಗ ಮೊಸರು ರೈತ ಐತಿ. ಆಮೇಲೆ ಇದ್ರಾಗ ಆ್ಯಪಲ್ ಐತಿ ಸ್ನ್ಯಾಕ್ಸ್. ಇದ್ರಾಗ ವೆಜ್ ಬಿರಿಯಾನಿ ಐತಿ. ಶೋನ ಆ್ಯಪಲ್ ತಿನ್ನಾಗಿರಲ್ಲ, ಆಕೆಗೆ ಗುಲಾಬ್ ಜಾಮ್ ಇಟ್ಟೇನೆ. ಆಕೆ ಗುಲಾಬ್ ಜಾಮ್ ತಿಂತಾರೆ. ಉಳಿದೆಲ್ಲ ಸೇಮ್ ಐತಿ ನೋಡಿರಿ. ಕ್ಯಾರಿ ಎಲ್ಲ ರೆಡಿ ಮಾಡೈತಿ. ಇನ್ನು ಸ್ಕೂಲಿಗೆ ಕಳಿಸೋದಷ್ಟೇ. ನನ್ನ ಡ್ಯೂಟಿ ಮುಗೀತು. ಅಲ್ಲಿಂದ ತೊಗೊಂಬಂದಿಲ್ಲ ಡೌಟ್ ಅಲ್ಲಿಂದ ಬಾಟ್ಲಿ ತೊಗೊಂಬಂದಿದ್ದೀವಿ.
ಏನು ಮೊಬೈಲ್ ಒಯ್ದಿರಂಗಿಲ್ಲ. ಇದು ಗೋಂಗೂರ ಚಟ್ನಿ, ಇದು ಮೊಸರು ಬಜ್ಜಿ. ನಾನು ಇವತ್ತು ನಾಷ್ಟ ಮಿಸ್ ಆಯ್ತು, ಸ್ವಲ್ಪ ಅವು ಬೇರೆ ಹೋಯ್ದು ಬಂದುಬಿಟ್ಟು. ಆಮೇಲೆ ನಾ ಯಾವಾಗ ತಾಪರೊಳಗೆ ನೀರು ಇಡ್ತೀನಿ, ಕೊಡ ಒಳಗೆ ಇಡ್ತೀನಿ ಒಳಗೆ. ಆಮೇಲೆ ಒಂದು ಸ್ಟೀಲದ್ದು ಐತಿ, ಪ್ಲಸ್ ಹೊರಗೆ ಕುಡಿಯಾಕಂದ್ರೆ ಈ ತಾಮ್ರದ ಜಗ್ಗ ಇಡ್ತೀನಿ. ಫಸ್ಟ್ ಇರ್ಬೇಕಲ್ಲ ಇವೆಲ್ಲ ಹಾಕ್ಬಿಡ್ತೀನಿ. ನಮ್ಮ ಹಸ್ಬೆಂಡ್ಗೆ ಜಾಸ್ತಿ ಇದು ಇಷ್ಟ ಇಲ್ಲ, ಅವು ಹೋಳು ಇಷ್ಟ ಇಲ್ಲ, ಬಟ್ ಇದು ಅಷ್ಟೇ ಇಷ್ಟ ಆಗ್ತೈತಿ. ಇದು ಆಲ್ಮೋಸ್ಟ್ ಹಾಕಿ ಮ್ಯಾಂಗೋ ಟಿಕ್ಕೆಲ್ಲ ಸ್ವಲ್ಪ ಗೋಂಗೂರ ಹಾಕು. ಇದು ಮೊಸರು ಬಜ್ಜಿ ये सब चटनी में आपको कोबरी चटनी चला सकते बरोबर. हां हां तुमको सही ನಾನು ಮುಂಜಾನೆ ಮಾಡಿದ್ದೆ, ಬಟ್ ನಾವು ಮತ್ತೆ ಇನ್ನೂ ಒಂದು ಸಣ್ಣ ಅರ್ಧ ಕಪ್ಪಷ್ಟು ನೀರು ಹಾಕಿ ಒಂದು ಸೀಟಿ ಹೊಡ್ಸಿದೆ. ಅಂದರೆ ಮತ್ತೆ ಸಾಫ್ಟ್ ಆಗ್ತೈತಿ, ಬಿಸಿ ಇರ್ತೈತಿ. ಊಟ ಬಿಸಿ ಇದ್ರೆ ತಿನ್ನೋಕೆ ಚಲೋ ಅನಿಸ್ತೈತಿ. ಇವತ್ತು ನಾವು ವೆಜಿಟೇಬಲ್ ಏನು ಹಾಕಿಲ್ಲ, ಯಾಕಂದರೆ ಇರಲಿಲ್ಲ ಏನು ಇಲ್ಲ. ಕ್ಯಾರೆಟು, ಬೀನ್ಸು, ಆಲೂದು ಹಾಕಿದ್ರೆ ಚಲೋ ಇರ್ತೈತಿ. ಊಟ ಮಾಡಿ ನೋಡ್ರಿ, ಇಷ್ಟು ಚಲೋ ಯಾರು ಅಡುಗೆ ಮಾಡ್ಕೊಡ್ತಾರೆ. ನಾ ಎಲ್ಲ ಭಾಳ ಇಷ್ಟು ವೆರೈಟಿ ಈಗ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಂದ ಕರ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಶೂಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ಇವತ್ತಿಗೂ ಸೇರಿ ಹೊಟ್ಟೆ ಊಟ ಎಲ್ಲ ಆಗೈತಿ. ಈಗ 6 ಗಂಟೆ ಆಗೈತಿ, 2 ಗಂಟೆ ಹಾಕೊಂತೇವೆ. ಹುಡುಗರು ಮಲ್ಕೊಂಡಾಗ ಇಲ್ಲಿ ನಮ್ಮ ಮನೆ ಬಾಕಿ ಒಳಗೆ ಆಡ್ತೀವಿ. ಆ್ಯಕ್ಚುಲಿ ಬೇರೆ ಕಡೆ ಸ್ವಲ್ಪ ಪ್ಲೇಸ್ ಅದಾವ, ಬಟ್ ಅಲ್ಲಿ ಮತ್ತೆ ಹೋಗೋದಾದ್ರೆ ಮಕ್ಕಳು ಅಷ್ಟು ಬಿಟ್ಟು ಹೋಗೋಕ್ಕಾಗಲ್ಲ. ಇನ್ನು ಅವ್ರನ್ನ ಕರ್ಕೊಂಡು ಹೋಗೋದೆಲ್ಲ ಟೈಮ್ ಆಗ್ತೈತಿ, ಕತ್ಲಾಗಿರ್ತೈತಿ. ಆ್ಯಕ್ಚುಲಿ 10 ಗಂಟೆ 11 ಗಂಟೆಗೆ ಆಡಬೇಕಂತಿತ್ತು, ಸ್ವಲ್ಪ ಗಾಳಿ ಜೋರು ಆಗ್ಬಿಡ್ತು, ಅದನ್ನು ಆಗಲಿಲ್ಲ. ಸೊ ಈಗ ಆಡ್ತೀವಿ. ಈಗ ಒಂದು 30 ಮಿನಿಟ್ಸ್ ಹಸ್ಬೆಂಡು ನಾನು ಬ್ಯಾಡ್ಮಿಂಟನ್ ಆಡಿ ಬಂದ್ವಿ. ಎಷ್ಟು ಸ್ವೆಟ್ಟಿಂಗ್ ಆಗೈತಿ, ಫುಲ್ ಇರೋದು. ಆ್ಯಕ್ಚುಲಿ ಇನ್ನೂ ಆಡೋ ಮನಸ್ಸಿತ್ತು, ಬಟ್ ಕತ್ಲಾಗಿಬಿಡ್ತು. ಮತ್ತಿನ್ನು ಕಾಣೋದೇ ಇಲ್ಲ, ಅದು ಕತ್ಲಾದರೆ ಅದಕ್ಕೆ ಬೇಡ ಅಂದ್ಕೊಂಡು
ಕ್ಯಾಲ್ರಿ ಎಷ್ಟು ಬರ್ನ್ ಆಗೈತೆ ಗೊತ್ತಿಲ್ಲ. ಸ್ಮಾರ್ಟ್ ವಾಚ್ ಹಾಕ್ಕೊಟ್ಟಿರಲಿಲ್ಲ. ನಿಯರ್ಲಿ ಒಂದು 150 ಆಗಿರ್ಬೋದು. ಒಳಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೀನಿ. ಸಕ್ಕರೆ ಹಾಕೋದ್ರಿಂದ ಲೈಟ್ ಮೈಲ್ಡ್ ಸ್ವೀಟ್ ಬರ್ತೈತಿ, ಪ್ಲಸ್ ಕಲರ್ ಚಲೋ ಬರ್ತೈತಿ. ಆಮೇಲೆ ಉಪ್ಪು ತೊಗೊಳತ್ತೀನಿ. ಉಪ್ಪು ಅಂತ ಜನರದಾಗೆಲ್ಲದಕ್ಕೂ ಹಾಕ್ತೀವಲ್ಲ ಹಂಗೆ ಇದು ಹಾಕಿ ಫಸ್ಟ್ ಇದನ್ನ ಹಿಂಗೆ ಒಣ ಕಲಿಸ್ತೇನೆ. ಗೋಧಿ ಹಿಟ್ಟು ರವೆ ಅಷ್ಟು ಹಾಕಾಕ್ತೇನೆ ನಾ, ಇದ್ರಾಗ ಮೈದಾ ಹಾಕಾಗ್ತಿಲ್ಲ. ಆಮೇಲೆ ಇಲ್ಲೇ ಆಲೂ ಕುದಿಯೋಕ್ಕಿಟ್ಟೇನೆ ಕಟ್ ಮಾಡಿ. ಇವು ಮೆಣಸಿನ್ಕಾಯಿ ಏನು ಹೌದಾ? ಓ ನೋಡೇ ಇಲ್ಲ ನೋಡ್ರಾಗನ ನೋಡೇ. ಓ ಹೌದಲ್ಲ, ಮರ್ತಾ ಬಿಟ್ಟೆನ. ನೀಟು ಹೌದಲ್ಲ. ನನ್ನ ಮಗ ನೋಡ್ರಿ ಇವತ್ತು ಫ್ರೂಟ್ಸ್ ಎಲ್ಲ ತೆಗೆದು ಕೆಲಸ ಮಾಡತ್ತೈತೆ ಪಾಪ. ಅದಕ್ಕೆ ಒಂದು ಸ್ವಲ್ಪ ಪ್ರೀತಿಲೇ ಹೇಳಿದ್ರೆ ಎಲ್ಲ ಮಾಡಿ. ನೀನು ಮಾಡಿ. ಕಲಂಗಡಿ ತೆಗಿ ಹೋಗಿ. ಅಲ್ಲೈತೆ ನೋಡಿ, ಅಲ್ಲೈತೆ ಅಲ್ಲಲ್ಲ ಆ ಕಡೆ ಕವರ್, ಗ್ರೀನ್ ಕಲರ್ ಕವರ್. ಡಬ್ಬಿ ಇಲ್ಲ ಕವರ್, ಅದನ್ನ ಹಂಗೆ ಹೊರಗೆ ಇಡೋದು. ಕಲಂಗಡಿ ಸಾಲಲ್ಲ ರಜೆ. ನಿನಗೆ ಪೂರಿ ಮಾಡೋದು ಕೊಡ್ತೇನೆ, ಪೂರಿ ಮಾಡೋದು. ಹಾಂ ಇದು ನೋಡಿರಿ, ಹಿಟ್ಟು ನೋಡಿ ರೆಡಿ ಮಾಡೀನಿ. ಚಪಾತಿ ಗತೆನ ನಾ ಏನು ಭಾಳ ಗಟ್ಟಿ ಮಾಡಲ್ಲ. ಇದು ರವೆ ಹಾಕಿರ್ತಲ್ಲ, ಸ್ವಲ್ಪ ಇದು ಇದಾದ್ಮೇಲೆ ಅಂದ್ರೆ ನೆನೆದ್ಮೇಲೆ ಒಂದು ಅರ್ಧ ತಾಸು ನೆನೆಗೆ ಇಡ್ತೀನಿ. ಗಟ್ಟಿ ಆದಂಗೆ ಆಗ್ತೈತೆ, ರವೆ ನೀರು ಹಿಡ್ಕೋತೈತಿ. ಅದಕ್ಕೆ ಒಂದು ಸ್ವಲ್ಪ ನಾರ್ಮಲ್ ಚಪಾತಿಗಿಂತ ರವೆ ಹಾಕಿವಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು. ಅದೇ ಇಷ್ಟ. ಲಟ್ಸಿ ಎತ್ತುವಾಗ ಹಿಗ್ಗಬಾರ್ದು ಪುರಿ ಅಂದರೆ. ಆಮೇಲೆ ಹಂಗಂತ ಭಾಳ ಗಟ್ಟಿ ಆದ್ರೆ ಲಟ್ಸೋಕೆ ಬರೋಂಗಿಲ್ಲ. ಇದನ್ನು ಮುಚ್ಚಿಡ್ತೇನೆ ಒಂದು ಅರ್ಧ ತಾಸು. ಆಲ್ಮೋಸ್ಟ್ ಇವು ಬಾಯ್ಲ್ ಆಗ್ಯಾವ ಅನ್ನಿಸ್ತೈತೆ. ಇಲ್ಲ ಈ ಚಾಕುದ ಹಿಂಗೆ ಇದಾಗಿ ಬಂದು ಅಂದರೆ ಆಗ್ಯಾವ ಅಂತಂದು. ಇವತ್ತು ನೋಡ್ರಿ ವೀಕೆಂಡೆಲ್ಲ ಹುಡುಗರು ಏನು ಸ್ಪೆಷಲ್ ಮಾಡೋಣ ಅಂತಿದ್ರೆ ಆಲೂ ಪುರಿ ಮಾಡೀನಿ. ನನಗೆ ಲಾಸ್ಟ್ ಅದ ಹಿಟ್ಟೊಳಗೆ ಒಂದು 2 ಪುರಿ ಒಂದು 4 ಪುಲ್ಕ ಮಾಡ್ಕೊತೀನಿ. ಆಲೂದು ಒಗ್ಗರಣೆ ಕೊಡ್ತೀನಿ. ಆಮೇಲೆ ಆಲೂ ಸ್ಮ್ಯಾಶ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಇಲ್ಲಿ ಎಣ್ಣೆಕಾಯಿ ಹಾಕಿರ್ತೀನಿ. ಇದು ಪುರಿ ಲಟ್ಟಿಸಿಟ್ಟೇನಿ. ಇದು ಆಲೂ ಸ್ಮ್ಯಾಶ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಒಂದು ಪುರಿ ಕುದಿಸಿದ್ರೆ ಆಲೂ ಬೇರೆ ಇರ್ತೈತಿ. ಹಂಗೆ ಅದೇ ಜೊತೆ ಪುರಿ ಸರ್ಕಾಗಿ ಕೊಡ್ತೀನಿ. ಇದೊಂದು ಸ್ವಲ್ಪ ಸಾಂಬಾರು ಮಸಾಲ ಹಾಕ್ತೀನಿ. ನೋಡಿರಿ, ನಾರ್ಮಲ್ ಬಂದು ನಾನು ಹಿಂಗೆ ಆಲೂ ಮಾಡ್ತಿದ್ದೆ. ಬಟ್ ಇಲ್ಲಿ ಬಂದಾಗ ಅದು ನಂಗೆ ನೀರು ಹಾಕಿದ್ದು ಭಾಳ ಸೇರಾಗ್ತೈತಿ. ಅದಕ್ಕೆ ಹಂಗೆ ಮಾಡ್ತೇನೆ. ದೋಸೆ ಒಳಗೂ ಚಲೋ ಅನ್ನಿಸ್ತದೆ. ಇದು ಪೂರಿ ಥರ ಸ್ಟಾರ್ಟ್ ಮಾಡುತ್ತೇನೆ. ಪೂರಿ ಮಾಡತ್ತೇನೆ. ಆಲೂ ರೆಡಿ ಆಗೈತೆ. ಹಾಂ, ಇಲ್ಲಿ ಇಟ್ಟೇನೆ. ತಾಟ್ ಇಟ್ಕೊಂಡೇನೆ ನೋಡಿ. ಇಲ್ಲಿ ಡ್ಯಾಡಿಗೆ, ನಿನಗೆ, ಶೋನಾಕಾಗ ಎಲ್ಲರಿಗೂ ಇಟ್ಕೊಂಡೆ. ಆಯ್ವ, ಈಗ ನೋಡಿ ಪೂರಿ ನಿನ್ಗೆ ಫಸ್ಟ್ ಕೊಡ್ತೇನೆ. ಓಕೆ, ಚೆಂದ ಡೊಮೆ ಮಾಡತ್ತೇನೆ. ಹಾಂ, ಆಡ. ಹಾಂ, ಸ್ವಲ್ಪ ಕರಿ ಒಳಗೆ ದೂರ ಹೋಗ್ರಮ್ಮ. ಹಾಂ, ಹಿಟ್ಟು
ಇದು ಆಯಿಲ್ ಅದು ಇದ್ದಾಗ ಬರಬಾರ್ದು. ಹಾಂ ಹೋಗಮ್ಮ ನಾನು ಹಾಂ ಹೋಗಿ ಏನ ಅದು ಅಲ್ಲೇ ಟೆಡ್ಡಿ ಒಳಗೆ ಅಲ್ಲಿ ಟೆಡ್ಡಿ ಒಳಗೆ ಐತೆ ನೋಡಿ ಅಲ್ಲಿ ಟೆಡ್ಡಿ ಇಟ್ಟಿಯಲ್ಲ ನಾಯಿ ಹಿಂದೆ ಐತೆ ನೋಡು ಅಲ್ಲಿ ನಾಯಿ ಹಿಂದೆ ನಾಯಿ ಎಲ್ಲೈತಿ ಹಾಂ ಸರಿಯಾಗಿ ಇಟ್ಕೋಬೇಕು ರಾಜ. ಸ್ವಲ್ಪ ಇಲ್ಲಿ ಬಸಿದೆ ಅಷ್ಟೊಂದು ಇನ್ನೊಂದು ಹಾಕ್ತೇನೆ. ಒಂದು ಸ್ವಲ್ಪ ಹಿಂಗೆ ಉಪ್ಪಿ ಮತ್ತು ಅವು ಹಿಂಗೆ ಕರುಮ್ ಇರಬೇಕು. ರವೆಗೆ ಹಿಂಗೆ ಚಪಾತಿ ಗತೆ ಸಾಫ್ಟ್ ಇರಬೇಕು. ಮೂರು ಮಂದಿಗೆ ಫಸ್ಟ್ ಒಂದೊಂದು ಕೊಟ್ಟು ಮಕ್ಕಳು ಪಲ್ಯ ಆಗೈತಿ ಆಫ್ ಮಾಡ್ಕೊಡ್ತೀನಿ. ಈಗ ನೋಡಿರಿ ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ದಪ್ಪ ಮತ್ತು ಸಾಫ್ಟ್ ಇರಬೇಕು. ಅದಕ್ಕೆ ಫುಲ್ ಎಣ್ಣೆ ಕಾಯ್ದು ಇವರು ಅದು ಎಷ್ಟು ಚಲೋ ಆಗಲಿ ಕೆಟ್ಟಾಗಲಿ ಮೂರು ತಿಂತಾರೆ. ಸೊ ಅದಕ್ಕೆ ಮೂರು ಮಾಡಿ ಪರ್ಫೆಕ್ಟ್ ಹಿಂಗೆ ಬೇಕಾಗಿ ಸ್ವಲ್ಪ ಸಕ್ಕರೆ ಇಷ್ಟ. ಚಲೋ ಆಗ್ಯಾವ ಹೇಳಬೇಕು ಮಮ್ಮಗೆ. ಖಾರ ಅದು ಆದ್ರೆ ಹೇಳ್ತೀರಿ ಇವತ್ತು ಖಾರ ಮಾಡೈತೆ ಮಮ್ಮ ಅಂತ. ಚಲೋ ಆದ್ರೆ ಹೇಳಲ್ರಿ ಇವರೆಲ್ಲ ಸುಮ್ಮ ತಿಂತಾರೆ. ಖಾರ ಒಂದು ಸ್ವಲ್ಪ ಉಪ್ಪು ಆಯಿಲ್ ಗಿಲ್ ಏನು ಹೆಚ್ಚಂದ್ರೆ ಅಯ್ಯೋ ಹಾಕಾಯ್ತು ಮಮ್ಮ ಹಿಂಗೆ ಮಾಡೈತಿ ಫುಲ್ ಹೇಳೋದು. ಹೋಟೆಲ್ದಾಗ ಇರುತ್ತೆ ನೂರ ಹೊರಕೊಡ್ಬೇಕು ಅವ್ರಿಗೆ. ಓಕೆ ಇಟ್ಸ್ ರೆಡಿ. ಇದೊಂದು 1 ನಿಮಿಷ ಅದು ಆಯಿಲ್ ಇದು ಮಾಡ್ತೇನೆ. ಹಿಂಗೆ ಆಯಿಲ್ ಇದ್ದರೆ ಇದು ಮಾಡವ ಹಿಂಗೆ ಡಬ್ ಮಾಡಿ ಹಿಂಗೆ ಮಾಡಿ ಬರೀ ಮ್ಯಾಲಿನ ತಿನ್ಬಾರ್ದು ಯಾವಾಗೂ, ಆಮೇಲೆ ಕೆಳಗಿನ ತಿನ್ನೋಕೆ ಬೋರ್ ಆಗ್ತೈತಿ. ಹಾಂ ಹುಷಾರು ಕೆಳಗಿನ ತಿನ್ನು. ಇವ್ರದ್ದೆಲ್ಲರದು ಊಟನೂ ಆಯ್ತು. ಸ್ವಲ್ಪ ಎಕ್ಸ್ಟ್ರಾ ಕರೆದು ಇಟ್ಟಿದ್ದೆ. ಈಗ ನಾನು ಸಲುವಾಗಿ ಫುಲ್ಕ ಮಾಡ್ಕೊತೇನೆ. ಹಂಚಿ ಇಟ್ಟೇನೆ ಒಂದು ಸೈಡ್ ಹಂಚಿ ಒಂದು ಸೈಡ್ ಇದೆ.
ಸೇಮ್ ಟೇಸ್ಟ್ ಜಸ್ಟ್ ಅದು ಆಯಿಲ್ ಫ್ರೀ ಇರ್ತೈತಲ್ಲ ಅದಷ್ಟು ಒಂದು ಅಥವಾ ಎರಡು ಪುರಿ ತಿಂತೇನೆ ನಾನು. ಯಾಕೆಂದ್ರೆ ರಸ ಅಷ್ಟ ತಿಂತೈತೆ ಅದು. ಹಾಂ ಅದಕ್ಕೆ नहीं तो उसमें थोड़ा पानी मिला दो. ಏನು ಮಾಡ್ಕೊಳತ್ತೀವ ಏನು ತಪ್ಪು ಮಾಡ್ತಿದ್ದೀನಿ ಪುಳ್ಕ ಕಡುಬು ಪರೋಟ ಈಗ ಮತ್ತೆ ಪುರಿ ತಿನ್ನೋಕ್ಕಾಗಲ್ಲ ಜಾಸ್ತಿ. ಇಲ್ಲ ಅದ ಗುಂಡ್ಯಾಗ ಅದ ಸಂಜೆಗೆ ಅದ. ಇವು ಬಿಸಿ ಬಿಸಿ ತಿನ್ನೋಕೆ ಚಲೋ ಇರ್ತಾವೆ. ಆಯಿತು ಫೈನಲಿ ಎಲ್ಲ ಕೆಲಸ ಆಯ್ತು ಇವತ್ತಿಂದೆ. ರಾತ್ರಿ 2 ಗಂಟೆಗೆ ನಮ್ಮ ಎಷ್ಟು ಸ್ವೆಟ್ಟಿಂಗ್ ಆಗೈತಿ.
ಬಿಸಿ ಇದು ಶೆಕೆ ಐತಿ ಪ್ಲಸ್ ಹ್ಯೂಮಿಡಿಟಿ ಐತಿ. ಆಮೇಲೆ ಇದು ಇಂಥ ಪೂರಿ ಗಿರಿ ಇವೆಲ್ಲ ಕರಿತೀವಲ್ಲ, ಕರಿವಾಗ ಭಾಳ ಇದು ಬರ್ತೈತಿ.